ಗುಡಿಬಂಡೆ ಪಟ್ಟಣದ 3ನೇ ವಾರ್ಡ್ನಲ್ಲಿ ಬೆಟ್ಟದ ಪಾದ ಪ್ರದೇಶದಲ್ಲಿ ಕಳೆದ 3 ದಿನಗಳಿಂದ ಪ್ರತಿದಿನ ಮಧ್ಯಾಹ್ನ ಖಾಸಗಿ ವ್ಯಕ್ತಿಯೊಬ್ಬರು ಸ್ಫೋಟಕ ಮದ್ದನ್ನು ಬಳಸಿ ಕಲ್ಲು ಸಿಡಿಸುತ್ತಿರುವುದನ್ನು ಸ್ಥಳೀಯರು ದೃಢಪಡಿಸಿದ್ದಾರೆ. ಈ ಸ್ಫೋಟಗಳು ಬಿರುಸು ಶಬ್ದದೊಂದಿಗೆ ನಡೆಯುತ್ತಿರುವುದರಿಂದ ಪಟ್ಟಣದ ಸುತ್ತಮುತ್ತ ವಾಸಿಸುವ ಜನರು ನಡುಗಿ ಹೋಗುತ್ತಿದ್ದಾರೆ. ಈ ಸ್ಫೋಟಗಳು ನಡೆಯುತ್ತಿರುವ ಸ್ಥಳದ ಪಕ್ಕದಲ್ಲಿ ಒಂದು ಸರ್ಕಾರಿ ಶಾಲೆ ಇದೆ. ಅಲ್ಲದೆ ಶತಮಾನಗಳಿಂದ ಬಳಕೆಯಲ್ಲಿರುವ ಪುರಾತನ ಶುದ್ಧ ಕುಡಿಯುವ ನೀರಿನ ಬಾವಿಯೂ ಅಲ್ಲಿದೆ. ಪ್ರತಿದಿನ ಪಟ್ಟಣದಾದ್ಯಂತ ಜನರು, ವಿಶೇಷವಾಗಿ ಚಿಕ್ಕ ಮಕ್ಕಳು ಬಾವಿಗೆ ಬಂದು ನೀರು ತುಂಬಿಕೊಂಡು ಹೋಗ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಭಾರಿ ಶಬ್ದ ಸ್ಫೋಟಗಳು ನಡೆಯುತ್ತಿರುವುದರಿಂದ ಜನಜೀವನದ ಮೇಲೆ ಅಪಾಯದ ನೆರಳು ಆವರಿಸಿದೆ. ಸ್ಥಳೀಯರು ಈ ವಿಷಯವನ್ನು ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ರೂ ಯಾವುದೇ ಇಲಾಖೆ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿಲ್ಲ. ಪೊಲೀಸರು ಮಾತ್ರ ಸಿಡಿದ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ್ದಾರೆ. ಆದರೆ ಅಷ್ಟರಲ್ಲಿ ಸ್ಫೋಟ ಮಾಡಿದ ಖಾಸಗಿ ವ್ಯಕ್ತಿಯ ಮೇಲೆ ಯಾವುದೇ ಕಾನೂನಾತ್ಮಕ ಕ್ರಮ ಕೈಗೊಳ್ಳದೆ ಬಿಟ್ಟಿರುವುದು ಜನರಲ್ಲಿ ಅನುಮಾನ ಹುಟ್ಟಿಸಿದೆ. ಸ್ಫೋಟಕ ವಸ್ತುಗಳ ಸರಬರಾಜು ಎಲ್ಲಿಂದ ಆಗ್ತಿದೆ, ಅವು ಎಲ್ಲಿ ಸಂಗ್ರಹಿಸಲಾಗ್ತಿದೆ, ಯಾರು ಬೆಂಬಲ ನೀಡುತ್ತಿದ್ದಾರೆ ಎಂಬ ಪ್ರಶ್ನೆಗಳಿಗೆ ಅಧಿಕಾರಿಗಳ ಮೌನವೇ ಉತ್ತರವಾಗಿದೆ. ಈ ಕುರಿತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಲಕ್ಷ್ಮೀನಾರಾಯಣ್ ಮಾತನಾಡಿ, ಹಳೆಯ ಮನೆಗಳು, ಬಂಡೆಯ ಮೇಲೆ ನಿರ್ಮಿಸಲಾದ ಮನೆಗಳು ಈ ಸ್ಫೋಟಗಳಿಂದ ಕುಸಿಯುವ ಪರಿಸ್ಥಿತಿ ಎದುರಾಗಬಹುದು. ಪಟ್ಟಣದ ಜನರ ಸುರಕ್ಷತೆಗಿಂತಲೂ ಅಧಿಕಾರಿಗಳು ಖಾಸಗಿ ವ್ಯಕ್ತಿಯ ಪರವಾಗಿ ಮೌನ ಸಾಧಿಸುತ್ತಿರುವಂತಿದೆ. ತಕ್ಷಣವೇ ಆ ವ್ಯಕ್ತಿಯ ಮೇಲೆ ಕಾನೂನಾತ್ಮಕ ಕ್ರಮ ಜರುಗಿಸಬೇಕು ಅಂತ ಆಗ್ರಹಿಸಿದರು. ನಾವು ಏನೋ ದಿಶಾಂಕಲ್ ಚೆಕ್ ಮಾಡಿದ್ವಿ. ಅಲ್ಲಿ ಏನಂತಂದ್ರೆ ಇದು ಬೆಟ್ಟ ಸರ್ವೆ ನಂಬರ್ 138 ಸರ್ವೆ ನಂಬರ್ ಬ್ಲಾಸ್ಟಿಂಗ್ ಆಗಿರೋದು. ಅದ್ರ ಪಕ್ಕದಲ್ಲಿ ಇರ್ತಕ್ಕಂಥವ್ರು ಖಾಸಗಿ ವ್ಯಕ್ತಿಗಳ ಜಮೀನು ಇರ್ತಕ್ಕಂಥದ್ದು. ಅವ್ರ ಜಮೀನು ಬಿಟ್ಟು ಬೆಟ್ಟಕ್ಕೆ ಸರ್ವೆ ನಂಬರ್ ಬರ್ತಕ್ಕಂಥ ಅದರಲ್ಲೇ ಏನು ಬ್ಲಾಸ್ಟಿಂಗ್ ಮಾಡಿದ್ದಾರೆ. ಏನು ಊರ ಪಕ್ಕದಲ್ಲೇ ಬ್ಲಾಸ್ಟಿಂಗ್ ಮಾಡಿರೋದ್ರಿಂದ ಈಗ ಸುಮಾರು ಹಳೆಯ ಕಾಲದಲ್ಲಿ ಮನೆಗಳು ಕಟ್ಕೊಂಡಿರೋಂಥ ಮನೆಗಳು ಕೂಡ ಇದ್ದಾವೆ. ಇನ್ ಕೇಸ್ ಈ ಬ್ಲಾಸ್ಟಿಂಗ್ ಏನಾದರೂ ಶೇಕ್ ಆಗಿ ಆ ಮನೆಗಳು ಬಿದ್ದೋಗಿ ಪಾಪ ಪ್ರಾಣ ಹಾನಿ ಆದರೆ ಅವ್ರಿಗೆ ಯಾರು ಜವಾಬ್ದಾರು, ಅವ್ರಿಗೆ ಅವ್ರ ಪರಿಸ್ಥಿತಿ ಏನಾಗ್ಬೋದು ಅಂತ ಯೋಚನೆ ಮಾಡಬೇಕಷ್ಟೇ ನಾವೆಲ್ಲ. ಸೊ ಈಗಿರುವಾಗ ಇನ್ ಕೇಸ್ ಏನಾದರೂ ಅಧಿಕಾರಿಗಳೇನಾದ್ರು ಎಚ್ಚೆತ್ಕೊಳ್ಳಿಲ್ಲ ಅಂತಂದರೆ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ತಗೊಂಡಿಲ್ಲ ಅಂತ ನಾವು ಮುಂದಿನ ದಿನಗಳು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ವಿಡಿಯೋ ಮುಖಾಂತರ. ನಗರ ಶಾಖೆಯ ಸಂಚಾಲಕ ಮಾತನಾಡಿ, ಈ ವಿಷಯವನ್ನು ತಕ್ಷಣವೇ ತಹಶೀಲ್ದಾರ್ ಅವರಿಗೆ ತಿಳಿಸಿದ್ದೇವೆ. ಆದರೆ ಇಂದಿಗೂ ಸ್ಥಳ ಪರಿಶೀಲನೆ ನಡೆಸಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯ ಮುಂದುವರೆದರೆ ನಮ್ಮ ಸಂಘರ್ಷ ಸಮಿತಿ ಉಗ್ರ ಹೋರಾಟ ನಡೆಸದೆ ಬಿಟ್ಕೊಡೋದಿಲ್ಲ ಅಂತ ಎಚ್ಚರಿಸಿದ್ರು. ಪಟ್ಟಣದ ನಾಗರಿಕರು ಮತ್ತು ಶಾಲಾ ಮಕ್ಕಳ ಸುರಕ್ಷತೆ, ಪುರಾತನ ಬಾವಿಯಿಂದ ದೊರೆಯುವ ಕುಡಿಯುವ ನೀರಿನ ರಕ್ಷಣೆ ಹಾಗೂ ನಮ್ಮ ಮನೆಗಳ ಸ್ಥಿರತೆ ಎಲ್ಲದರ ಮೇಲೂ ಅಪಾಯ ಎದುರಾಗ್ತಿದೆ. ತಕ್ಷಣವೇ ಈ ಸ್ಫೋಟಗಳನ್ನು ನಿಲ್ಲಿಸಿ ಸಂಬಂಧಪಟ್ಟವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಈ ಘಟನೆ ಹಿನ್ನೆಲೆಯಲ್ಲಿ ಜನತೆ ಮತ್ತೆ ಹಿರೇನಾಗವಲ್ಲಿಯ ಭೀಕರ ಘಟನೆ ನೆನಪಿಸಿಕೊಂಡು ಬೆಚ್ಚಿ ಬಿದ್ದಿದ್ದಾರೆ. ಆ ಸಮಯದಲ್ಲಿ ಸಹ ಅಧಿಕಾರಿಗಳ ನಿರ್ಲಕ್ಷ್ಯವೇ ದುರಂತಕ್ಕೆ ಕಾರಣವಾಯಿತು ಎಂಬ ಜನರ ಅಭಿಪ್ರಾಯ ಕೇಳಿಬರುತ್ತಿದೆ. ಅದೇ ತಪ್ಪುಗಳು ಮತ್ತೆ ಮರುಕಳಿಸದಂತೆ ಅಧಿಕಾರಿಗಳು ಎಚ್ಚರಗೊಂಡು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂಬ ಒತ್ತಾಯ ಸಾರ್ವಜನಿಕರಿಂದ ಕೇಳಿಬರುತ್ತಿದೆ. ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಅಂತೇಳಿ, ಗುಡಿಬಂಡೆ ಟೌನು KDSS ನಗರ ಶಾಖಾ ಅಧ್ಯಕ್ಷನಾಗಿರ್ತೀನಿ. ಇವತ್ತು ನಾವು ಇಲ್ಲಿ ಹೇಳೋದೇನು ಅಂದರೆ ಮೀಡಿಯಾ ಮುಖಾಂತರ ಇಲ್ಲಿ ಬೆಟ್ಟದ ಕೆಳಪೇಟೆ 3ನೇ ವಾರ್ಡಲ್ಲಿ ನಮ್ಮ ಸರ್ಕಾರಿ ಸ್ಕೂಲ್ ಇರುತ್ತೆ. ನಿನ್ನೆ ಇಲ್ಲಿ ಒಬ್ಬ ಖಾಸಗಿ ವ್ಯಕ್ತಿಗಳ ಒಂದು ಜಮೀನಲ್ಲಿ ಬ್ಲಾಸ್ಟ್ ಆಗಿರುತ್ತದೆ. ಸ್ಫೋಟಕ ವಸ್ತು ಇಟ್ಬಿಟ್ಟು ಕಲ್ಲುಗಳನ್ನು ಹೊಡೆದಿರ್ತಾರೆ. ಇದು ಇಡೀ ಊರಿಗೆ ಗೊತ್ತಿರ್ತದೆ. ಮತ್ತು ನಾವು ತಹಸೀಲ್ದಾರ್ ಸಾಹೇಬರಿಗೆ ಫೋನ್ ಮಾಡಿದ್ವಿ. ಫೋನ್ ಮಾಡಿದ್ರೆ ಅಯ್ಯೋ ಗೊತ್ತೇ ಇಲ್ಲಪ್ಪ ಅಂತ ಹೇಳ್ಬಿಟ್ಟು ಹೇಳಿದ್ರು ನಮಗೆ. ಸ್ವಾಮಿ, ದಯವಿಟ್ಟು ನೀವು ಇದ್ರ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿ ತೊಗೋಬೇಕು. ನೀವು ಇದ್ರ ಬಗ್ಗೆ ಸ್ಪಾಟ್ ಮಾಜಾರ್ ಮಾಡಬೇಕು ದಯವಿಟ್ಟು. ಹತ್ರ 3ನೇ ವಾರ್ಡಲ್ಲಿ ಸ್ಕೂಲ್ ಪಕ್ಕದಲ್ಲೇ ಇದು ಆಗಿರ್ತದೆ. ಇವತ್ತು ಸ್ಕೂಲ್ ಇಲ್ಲ, ಪಕ್ಕದಲ್ಲಿ ಒಂದು ಬಾವಿ, ಕುಡಿಯೋ ನೀರು ಬಾವಿ ಇರ್ತದೆ. 24 ಗಂಟೆ ಅಲ್ಲಿ ಬಟ್ಟೆ ಒಗೆಯೋದಕ್ಕೆ ನೀರು ತೊಗೊಂಡು ಬರೋದಕ್ಕೆ ಜನರು ಬರ್ತಾ ಇರ್ತಾರೆ. ಸ್ವಾಮಿ, ನಮ್ಮ ಅದೃಷ್ಟ ಯಾರಾದರೂ ಸತ್ತೋಗಿದ್ರೆ ಮಾತ್ರ ಅಧಿಕಾರಿಗಳು ಬರ್ತಾರಾ? ಸತ್ತೋಗಿಲ್ಲ ನಮ್ಮ ಅದೃಷ್ಟ. ಇಲ್ಲ ಅಂದರೆ ನಾಳೆ ಬೆಳಗ್ಗೆ ರಾಜಕೀಯ ವ್ಯಕ್ತಿಗಳು ಮತ್ತೊಬ್ಬರು ಪ್ರಭಾವಿಗಳು ಎಲ್ಲರೂ ನಮ್ಮವ್ರು ಸತ್ತೋಗಿದ್ದಾರೆ ಅಂತ ಬರ್ತಾರೆ. ಇದಕ್ಕೆ ಯಾರು ಹೊಣೆಗಾರರು? ನಮ್ಮ ತಹಸೀಲ್ದಾರ್ ಸಾಹೇಬರು ನಿನ್ನೆ ನಾವು ಮಧ್ಯಾಹ್ನ ಆಗಿರೋದು 1:30 ತಹಸೀಲ್ದಾರ್ ಸಾಹೇಬರು ಕೂಡ ಅಲ್ಲಿ ನಮ್ಮ ಹುಡುಗರೆಲ್ಲ ಅಲ್ಲಿ ಇದ್ದರು. ಅವ್ರಿಗೂ ಅಲ್ಲಿ ಶಬ್ದ ಬಂತು ಅಂತೆ ನಮ್ಗೆ ಹೇಳಿದ್ರು. ನಮಗೂ ಯಾಕಂದರೆ ತೋಟದಲ್ಲಿ ಕೆಲಸ ಮಾಡೋ ಮಹೇಶ್ ಗುಡಿಬಂಡೆ, ರಾಯಲ್ಸ್ ಕನ್ನಡ.